ಈಗ XUV700 ಬೂಟ್ನಲ್ಲಿ ಇರೋದು ಒಂದು ಸಣ್ಣ ಟ್ರಾಲಿ ಹಾಗೂ ಒಂದು ಬ್ಯಾಕ್ ಪ್ಯಾಕ್ ಕ್ಲೋಸ್ ಮಾಡಬಹುದು. ಮೇಲ್ಗಡೆ ಪಬ್ ನೋಡಿದ್ರೆ ಟ್ರಾಲಿ ಮೇಲೆ ಒಂದು ಸ್ವಲ್ಪ ಸಾಮಾನು ಇಡೋಷ್ಟು ಜಾಗ ಇದೆ. ಬ್ಯಾಕ್ ಪ್ಯಾಕಲ್ಲಿ 2 ಲ್ಯಾಪ್ಟಾಪ್ 2 ಚಾರ್ಜರ್ ಇದೆ. ಹುಷಾರಾಗಿ ನೋಡ್ಕೊಂಡಿರ್ಬೇಕು. ಮುರಿಯುವಂಥ ಸಾಮಾನು ಇತ್ತು ಅಂತಂದರೆ ತುಂಬಾ ಹುಷಾರಾಗಿ ಸೆಟ್ ಮಾಡಿ ಆಮೇಲೆ ಡೋರ್ ಕ್ಲೋಸ್ ಮಾಡಬೇಕಾಗುತ್ತೆ. ಆ್ಯಂಪಲ್ ಸ್ಪೇಸ್ ಇಲ್ಲ. ಈಗ ಒಂದು ಸೀಟ್ನ ಹಿಂದಕ್ಕೆ ರಿಕ್ಲೈನ್ ಮಾಡಿ ಒಂದು ಕಿಕ್ ಬ್ಯಾಗ್ ಇಟ್ಟಿದ್ದೀನಿ ಚಿಕ್ಕದು. ಕ್ಲೋಸ್ ಮಾಡೋಕ್ಕಾಗುತ್ತಾ ನೋಡೋಣ. ಕ್ಲೋಸ್ ಮಾಡೋಕ್ಕಾಗುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾದ ಅಂಶ ಅಂತಂದರೆ ಹಿಂದಕ್ಕೆ ರಿಕ್ಲೈನ್ ಆಗಿದ್ದರೆ ಮಾತ್ರ ಕೂತ್ಕೊಳ್ಳೋಕ್ಕಾಗುತ್ತೆ 7th ರೋಗೆ. ಈ ಥರ ಅಪ್ರೈಟ್ ಪೊಸಿಷನಲ್ಲಿದ್ದಾಗ ಕೂತ್ಕೊಳ್ಳೋದಕ್ಕೆ ಕಂಫರ್ಟೇಬಲ್ ಇರೋದಿಲ್ಲ. ದೊಡ್ಡವ್ರು ಕೂತ್ಕೊಳ್ಳೋಕ್ಕಾಗೋದೇ ಇಲ್ಲ. ಚಿಕ್ಕವರು ಸ್ವಲ್ಪ ದೂರ ಕೂತ್ಕೋಬೋದು, ಜಾಸ್ತಿ ದೂರ ಈ ಥರ ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಕಿಟ್ ಬ್ಯಾಗ್, ಒಂದು ಟ್ರಾಲಿ ಮತ್ತು ಲ್ಯಾಪ್ಟಾಪ್ ಬ್ಯಾಗು ಕ್ಲೋಸ್ ಮಾಡ್ಬೋದು. ನೋಡಿದ್ರೆ ಟ್ರಾಲಿ ಮೇಲೆ ಇನ್ನೂ ಒಂದಷ್ಟು ಸಾಮಾನು ಇಡ್ಬೋದು ಅನ್ನೋಷ್ಟು ಜಾಗ ಇದೆ. XUV700 ಸೀಟ್ನ ಈ ಥರ 2 ಪೊಸಿಷನಲ್ಲಿ ಸೆಟ್ ಮಾಡ್ಕೋಬೋದು. ಒಂದು ಅಪ್ರೈಟ್ ಪೊಸಿಷನ್, ಒಂದು ರಿಕ್ಲೈನ್ಡ್ ಪೊಸಿಷನ್. ಈಗ ಟ್ರಾಲಿನ ಮಲಗಿಸಿ ಅದ್ರ ಮೇಲೆ ಇನ್ನಷ್ಟು ಸಾಮಾನು ಇಡೋಕ್ಕಾಗುತ್ತಾ ನೋಡೋಣ. ಇಲ್ಲಿ ಇನ್ನೊಂದು ಕಿಟ್ ಬ್ಯಾಗ್ ತೊಗೋತಾ ಇದ್ದೀನಿ. ಇದು ಇನ್ನೂ ಚಿಕ್ಕದು ಮತ್ತು ಇದರಲ್ಲಿ ಮುರಿಯುವಂಥ ಸಾಮಾನುಗಳೇನೂ ಇಲ್ಲ. ಒತ್ತಿದ್ರೆ ಕೂತ್ಕೋಬೇಕು ಅನ್ನೋವಂಥ ಸಾಮಾನುಗಳನ್ನ ಮಾತ್ರ ಈ ಥರ ಇಡೋಕ್ಕಾಗುತ್ತೆ. ಆದ್ರೂ ನಾನು ಲ್ಯಾಪ್ಟಾಪ್ ಬ್ಯಾಗ್ಗಳನ್ನ ಇಟ್ಟು 2 ಲ್ಯಾಪ್ಟಾಪು ಅದ್ರ ಜೊತೆಗೆ 2 ಚಾರ್ಜರ್ಸು, ಮೌಸ್ಗಳು ಇರೋಂಥ ಬ್ಯಾಗು ಇದು ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಇಟ್ಬಿಟ್ಟು ಕ್ಲೋಸ್ ಮಾಡೋಕ್ಕಷ್ಟೂ ಇಲ್ಲ. ಅಲ್ಲಿ ಹುಷಾರಾಗಿ ನೋಡ್ಕೊಂಡು ಕೆಳಗೆ ಬೀಳ್ದಾರ ನೋಡಿಕೊಂಡು ಕ್ಲೋಸ್ ಮಾಡಿ ಟ್ರೈ ಮಾಡಬೇಕು.